ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡಿ ಸಿ ವರ್ಸಸ್ ಎಲ್ ಎಸ್ ಜಿ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಮ್ಯಾಚ್ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದರೆ ನಿನ್ನೆ ಅಷ್ಟೆಲ್ಲ ಇಲ್ಲ, ಬಟ್ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಂದರೆ ಫಸ್ಟ್ ಇನ್ನಿಂಗ್ಸ್ ಮುಗಿದ ತಕ್ಷಣ ನಾವು ಅಂದ್ಕೊಂಡಿದ್ವಿ, ನನ್ನ ಪ್ರಿವ್ಯೂಲ್ ಹೇಳ್ದಂಗೆ ಡಿ ಸಿ ಆರಾಮಾಗಿ ಗೆದ್ದುಬಿಡುತ್ತೆ ಅಂತ. ಬಟ್ ಆರಾಮಾಗಿ ಗೆಲ್ಲಂಥ ಮ್ಯಾಚು, ಅಂದರೆ ಈಗಲೂ ಆರಾಮಾಗೇ ಗೆದ್ದರು, ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫುಲ್ಲು ಇದಾಗೋಯ್ತು. ಏನು ಗುರು ಎಲ್ ಎಸ್ ಜಿ ಏನಾದರೂ ಗೆದ್ದುಬಿಡ್ತಾರ ಅನ್ನಂಗೆ. ಅಂದರೆ ಎಷ್ಟೇ ಸ್ಕೋರ್ ಚೇಸ್ ಮಾಡೋಂಗಿದ್ರು 0-1 ಸ್ಟಾರ್ಟ್ ಮಾಡಿದರೆ ಅದೊಂಥರ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ. ಕೆ ಎಲ್ ರಾಹುಲ್ ಫಸ್ಟ್ ಬಾಲ್ ಶಾರ್ಟ್ ಹೊಡೆಯೋಕೆ ಹೋಗಿದ್ದು ನಂಗೆ ಒಂಥರ ಶಾಕ್ ಆಗೋಯ್ತು. ಇದೇನು ಗುರು ಕೆ ಎಲ್ ರಾಹುಲ್ ಹಿಂಗ ಔಟ್ ಆಗೋದು ಅಂತ. ಆ್ಯಂಡ್ ಇದೆಲ್ಲದಕ್ಕಿಂತನೂ ಸಮೀರ್ ರಿಜ್ವಿ ಆಡ್ದಂಥ ಇನ್ನಿಂಗ್ ಸೂಪರ್ ಆಗಿದ್ದು ಗುರು. ಒಬ್ಬ ಯಂಗ್ಸ್ಟರು 47 ಬಾಲ್ಸಿಗೆ 70 ರನ್ಸು, 5 4 4 6 ತುಂಬ ಚೆನ್ನಾಗಿ ಆಡಿದ್ರು. ಅವರೇನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನಕ್ಕೆ ಆಡ್ಬಿಟ್ಟು ಆಮೇಲೆ ಅಗ್ರೆಸಿವ್ ಕ್ರಿಕೆಟೇ ಆಡಿದ್ರು. ಯಾಕಂದರೆ ಸ್ಟಬ್ಸಲ್ಲಿ ಒಂಥರ ವಾಲ್ ಥರ ನಿಂತ್ಕೊಂಡಿದ್ರು. ಅಂದರೆ ಅವ್ರು ಇವಾಗ ಸ್ಕೋರ್ ಬೋರ್ಡ್ ನೋಡೋದಕ್ಕೆ 39 ಸ್ಕೋರ್ ಮಾಡಿದ್ದಾರೆ 32 ಬಾಲ್ಸಲ್ಲಿ, 3 4 1 6 ಹೊಡೆದು. ಬಟ್ ಆ್ಯಕ್ಚುಲಿ ಇನಿಷಿಯಲಿನೇ ಅವರು ತುಂಬ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ಗೇಮ್ನ ಡೀಪಾಗಿ ತೊಗೊಂಡೋಗೋಣ ಅಂತ. ಏನು ಗುರು 17.1 ಅವರ್ಸಲ್ಲೇ ಮುಗಿಸಿದ್ರು. ಬಟ್ಟು ರಿಜ್ವಿ ಆಡಿದಂಥ ನಾಕ್ ಅಂತೂ ಸೂಪರ್ ಆಗಿತ್ತು. ಲಾಸ್ಟ್ ಇಯರು ಇವ್ರಿಗೆ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕಿತ್ತು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಒಂದು ಡೌಟ್ ಇತ್ತು, ಅಶ್ವಿತೋಷ್ ಶರ್ಮಾ ಬರಬೇಕು ತಾನೆ, ಇವ್ರ್ಯಾಕೆ ಬಂದರು ಅಂತ. ಇವತ್ತು ಪ್ರೂವ್ ಮಾಡಿದ್ರು, ಇಲ್ಲ ಗುರು ನಾನೇ ಬರ್ತೀನಿ ಇನ್ಮೇಲಿಂದ ಅನ್ನಂಗೆ. ತುಂಬ ಚೆನ್ನಾಗಿ ಆ್ಯಕ್ಚುಲಿ ಆಡಿದ್ರು. ಸೊ ಇವಾಗ ಮ್ಯಾಚು ಸ್ಟಾರ್ಟಿಂಗಿಂದ ಬಂದ್ಬೇಡ. ಟಾಸ್ ಗೆದ್ಬಿಟ್ಟು ಡಿ ಸಿ ಬೌಲಿಂಗ್ ಚೂಸ್ ಮಾಡ್ತಾರೆ. ಎಕ್ಸ್ಪೆಕ್ಟೆಡೇನೆ, ಯಾಕಂದರೆ ನಾನು ಪ್ರಿವ್ಯೂದಲ್ಲೇ ಹೇಳ್ದಂಗೆ ಈ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ಟು ಎಷ್ಟು ಹೊಡೆದ್ರು ಸೇಫ್ ಇಲ್ಲ, ವಾಪಸ್ ಬಂದು ಚೇಸ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅವರು ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ಚೂಸ್ ಮಾಡಿದ್ರು. ಓಪನಿಂಗಲ್ಲಿ ಸರ್ಪ್ರೈಸಿಂಗ್ಲಿ ಪಂತ್ ಬರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಗುರು ಪಾಪ ಡಿಸ್ಮಿಸಲ್ಲು ಹಂಗೆ ಆಗಬಾರ್ದಿತ್ತು ಯಾವುದೋ ಒಂದು ಪ್ಲೇಯರ್ಗಾಗಲಿ. ಅದು ಇವರು ಮಾರ್ಷ್ ಈ ಕಡೆಯಿಂದ ಹಿಂಗೆ ಹೊಡಿತಾರೆ, ಅದು ಕೈ ಟಚ್ ಆಗಿ ಮುಖೇಶ್ ಕುಮಾರಿಗೆ ವಾಪಸ್ ಹೋಗ್ಬಿಟ್ಟು ವಿಕೆಟಿಗೆ ಹೊಡೆದ್ಬಿಡುತ್ತೆ. ಅದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ಲು. ಅಂದರೆ ಅವ್ರು ಸ್ವಲ್ಪ ಕಷ್ಟನೇ ಪಡ್ತಾಯಿದ್ರು, ಇಲ್ಲಾಂದ್ರೂ ಏನು ದೊಡ್ಡ ಸ್ಕೋರ್ ಹೊಡಿತಾರೆ ಅಂತ ಗ್ಯಾರಂಟಿ ಇರಲಿಲ್ಲ. ಯಾಕಂದರೆ 9 ಬಾಲ್ ಆಡಿಬಿಟ್ಟು ಬರೀ 7 ರನ್ ಹೊಡೆದಿದ್ರು. ಬಟ್ ಮಾರ್ಷು ಆ್ಯಕ್ಚುಲಿ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. 28 ಬಾಲ್ಸಿಗೆ 35 ರನ್ಸು, 2 4 3 6. ಮಾರ್ಷ್ ಮೇಲ್ಗಡೆ ಆಡಿದ್ದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಎಲ್ ಎಸ್ ಜಿಗೆ ಹೆಲ್ಪ್ ಆಯಿತು. ಅದಾದಮೇಲೆ ಮಾರ್ಕರಮ್ ಬರ್ತಾರೆ, ಅವ್ರು ಬರೀ 11 ರನ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದು. ಗುರು ಓಪನಿಂಗ್ ಪೇರ್ನ ಇವ್ರು ಚೇಂಜ್ ಮಾಡಬಾರ್ದು ಗುರು. ಓಕೆ ಇವಾಗ ಪೂರನ್ನ ಸ್ವಲ್ಪ ಕೆಳಗೆ ಕಳಿಸಿದ್ದು ಓಕೆ ಒಪ್ಕೋತೀನಿ, ಯಾಕಂದರೆ ಡೀಟೇಲ್ ಸ್ಕ್ವಾಡ್ ಅನಾಲಿಸಿಸಲ್ಲಿ ನಾನೇ ಹೇಳಿದ್ದೆ ಪೂರನ್ ಹೆವಿ ಫಾರ್ಮಲ್ಲಿಲ್ಲ. ಸೊ ಪವರ್ ಹಿಟರ್ಸು ಇಲ್ಲದೆ ಇರೋದ್ರಿಂದ ಪೂರನ್ ಕೆಳಗೆ ಹೋಗಲಿ, ಪಂತ್ ನಂಬರ್ 3 ಆಡಲಿ ಅಂತ. ನಂಬರ್ 3ಲಿ ಪಂತ್ ನಂಬರ್ಸ್ ಚೆನ್ನಾಗಿದೆ. ಚೆನ್ನಾಗಿರೋ ಕಾಂಬಿನೇಷನ್ ಯಾರಾದರೂ ಹೊಡಿತಾರ ಗುರು, ಯಾರು ಗೊತ್ತು. ಒಂದು 25-30 ರನ್ ಎಕ್ಸ್ಟ್ರಾ ಏನಾದರೂ ಸೇರಿಸಿದ್ರೆ ಮಾರ್ಷ್ ಆ್ಯಂಡ್ ಮಾರ್ಕ್ರಮ್ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಮ್ಯಾಚ್ ಬೇರೆ ಥರ ಹೋಗಿರ್ಬೋದಿತ್ತು. ಈಗ 140ಗೆ ಅಂತ ಅಲ್ಲ, ಒಂದು 170 180 ಹೋಗ್ಬೋದಿತ್ತು. ಬಟ್ ಇವರು ಕಾಂಬಿನೇಷನ್ ಹೊಡಿಬಾರ್ದು ಗುರು. ಎಷ್ಟು ಜನ ಡಿಸ್ಕಸ್ ಮಾಡ್ತಾರೆ ಗುರು ಮಾರ್ಕ್ರಮ್ ಆ್ಯಂಡ್ ಮಾರ್ಷು ಓಪನಿಂಗ್ ಕಾಂಬಿನೇಷನ್ ಎಲ್ ಎಸ್ ಜಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ಟು ಇವ್ರು ಈ ಥರ ಕಾಂಬಿನೇಷನ್ ಎಲ್ಲ ಹೊಡೆದ್ರೆ ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ಮಾರ್ಕ್ರಮ್ ಔಟ್ ಆಗ್ತಿದ್ದಂಗೆ ಆಯುಷ್ ಬದಾನಿ ಬರ್ತಾರೆ. ಅವರು ಔಟ್ ಆಫ್ ಹಿಸ್ ಪೊಸಿಷನ್ನೇ, ಏನು ಮಾಡೋದಕ್ಕಾಗೋದಿಲ್ಲ, 0ಗೆ ಔಟ್ ಆಗೋಗ್ತಾರೆ. ಆದಮೇಲೆ ನಿಕ್ಲಸ್ ಪೂರನ್ನು ನಾನು ಹೇಳಿರಲಿಲ್ವಾ ಗ್ಯಾರಂಟಿ ಹೊಡೆಯಲ್ಲ ಇವರು ಅಂತ. ಫಸ್ಟು ಒಂದು ಸ್ವೀಪ್ ಹೊಡಿತಾರೆ ಕುಲ್ದೀಪ್ ಯಾದವ್ಗೆ. ಅವಾಗ ಕೆಲವರಿಗೆ ಅನಿಸಿರುತ್ತೆ ನಾನೇನೋ ಪ್ರಿವ್ಯೂದಲ್ಲಿ ಸುಮ್ಮನೆ ಹೇಳಿರ್ತೀನಿ ಅಂತ. ಬಟ್ ಆದಮೇಲೆ ಅವ್ರು ಆದಂಥ ಬೋಲ್ಡು, ಅದು ಫಾರ್ಮಲ್ಲಿ ಇದ್ದಿದ್ದು ಪೂರನಾಗಿದ್ದರೆ ಅದು ಬಾಲ್ 6 ಹೋಗಿರೋದು 100% ನಾನು ಹೇಳ್ತೀನಿ. ಈಗ ನೋಡೋರಿಗೆ ಹೆಂಗೆ ಅನಿಸಿರುತ್ತೆ ಅಂದರೆ ಅವ್ರು ಬಾಲ್ ಫಾಸ್ಟಾಗಿ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ರು. ಬಟ್ಟು ಅದು ಸ್ವಲ್ಪ ಅಂದ್ಕೊಂಡಿದ್ದ ರೇಂಜಿಗೆ ಬರಲಿಲ್ಲ, ಸ್ವಲ್ಪ ಸ್ಲೋ ಆಯಿತು, ಅದಕ್ಕೆ ಬೋಲ್ಡ್ ಆದರು ಅಂತ. ಬಟ್ ಅದೆಲ್ಲ ಪೂರನ್ಗೆ ಒಳ್ಳೆ ಪೀಸ್ ಆಫ್ ಕೇಕ್ ಅಷ್ಟೇ. ಅದೆಲ್ಲ ಬೌಂಡ್ರಿ ಆಚೆ ಕಳ್ಸೋಂಥ ಬಾಲುಗಳು, ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಒಂದು ಟೈಮ್ ಅಂತ ಇರುತ್ತೆ ಅಷ್ಟೇ. ಆದಮೇಲೆ ಅಷ್ಟೊತ್ತಿಗೆ ಎಲ್ ಎಸ್ ಜಿ ಒಂದು ದೊಡ್ಡ ಟ್ರಬಲಲ್ಲಿ ಸಿಗಾಕೊಂಡಿರ್ತಾರೆ. ಪಾಪ ಅಲ್ಲಿ ಒಂದು ಕಡೆಯಿಂದ ಮಾರ್ಷ್ ಆಡ್ತಿರ್ತಾರೆ, ಆಮೇಲೆ ಅವರು ಔಟಾಗಿ ಹೋಗ್ಬಿಡ್ತಾರೆ. ಆಮೇಲೆ ಗುರು ಅಬ್ದುಲ್ ಸಮದ್ ಪಾಪ ಚೆನ್ನಾಗಿ ಆಡ್ತಾರೆ ಆ್ಯಕ್ಚುಲಿ. 25 ಬಾಲ್ಸಿಗೆ 36 ರನ್ಸು. ಅವರೊಂದು ಸ್ವಲ್ಪ ನಿಂತ್ಕೋತಾರೆ. ಈ ಕಡೆಯಿಂದ ಮುಕುಲ್ ಚೌಧರಿ ಅವರೊಂದು 14 ರನ್ ಹೊಡಿತಾರೆ. ಆ ಯಂಗ್ಸ್ಟರ್ದು ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು. ಏನಂದರೆ ಬಂದ ತಕ್ಷಣ 4 ಹೊಡೆಯೋಕ್ಕೆಲ್ಲ ಟ್ರೈ ಮಾಡಿದ್ರು, ಬಾಲ್ ಕನೆಕ್ಟು ಆಯಿತು. ಮೇ ಬಿ ಯಂಗ್ಸ್ಟರ್ಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅನಿಸುತ್ತೆ. ಅಂದರೆ ಇವತ್ತು ಅವ್ರು ಬಂದಂಥ ಕಾನ್ಫಿಡೆನ್ಸ್ ಆ ಥರ ಇತ್ತು. ಆ್ಯಂಡ್ ಪ್ರೆಷರ್ ಸಿಚುವೇಶನ್ಸಲ್ಲಿ ಫುಲ್ ಏನು ಯಂಗ್ಸ್ಟರ್ಸ್ ಆಡ್ಕೊಡ್ಬೇಕಂತ ಏನಿಲ್ಲ. ಆ 14 ರನ್ನು ನಾನು ಗ್ರೇಟೇ ಅಂತೀನಿ, ಯಾಕಂದರೆ ಅಂಥ ವರ್ಸ್ಟ್ ಪೊಸಿಷನ್ನಲ್ಲಿದ್ದರು ಎಲ್ ಎಸ್ ಜಿ ಅವರು. ಅದಾದಮೇಲೆ ಶಹಬಾಜ್ ಅಹ್ಮದ್ ಏನು ಗುರು ಸಿಕ್ಕಾಬಟ್ಟೆ ಸ್ಲೋ ಆಗಿ ಆಡಿದ್ರು. 16 ಬಾಲಿಗೆ 15 ರನ್ನು. ಎಟ್ಲೀಸ್ಟು ಇವರೊಂದು ಇನ್ನೊಂದು 15-20 ರನ್ ಎಕ್ಸ್ಟ್ರಾ ಹೊಡಿಯೋಂಥ ಕೆಪಾಬಿಲಿಟಿ ಇರೋಂಥ ಬ್ಯಾಟ್ಸ್ಮನ್ ಇವ್ರು ಆ್ಯಕ್ಚುಲಿ. ಎಟ್ಲೀಸ್ಟ್ ಹೆಂಗಾರು ಮಾಡೋದು 160 ತನಕ ತೊಗೊಂಡೋಗ್ಬಿಟ್ಟಿದ್ರೆ ಅದು ಇವ್ರ ಕೈಲಿ ಆಗೋದು, ಶಹಬಾಜ್ ಅಹ್ಮದ್ ಕೈಲಿ. ಬಟ್ ಏನೂ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಇನ್ನೇನು ಗುರು, ಇನ್ನೇನು ಇಲ್ಲ ಇವ್ರು ಬ್ಯಾಟಿಂಗಲ್ಲಿ ಹೇಳೋಂಥದ್ದು. ಎಲ್ಲ ಸಿಂಗಲ್ ಡಿಜಿಟಿಗೆ ಔಟ್ ಆಗ್ತಾರೆ. ಆ್ಯಂಡ್ ಇವರಲ್ಲಿ ಇನ್ನೇನು ಅಬ್ದುಲ್ ಸಮದ್ ಮತ್ತು ಮಾರ್ಷ್ ಬಿಟ್ಟರೆ ಇನ್ಯಾರು ಚೆನ್ನಾಗಿ ಆಡಲ್ಲ.
ಗುರು ಪಂತ್ ಇದೇ ಥರ ಓಪನಿಂಗ್ ಕಂಟಿನ್ಯೂ ಮಾಡಿದ್ರೆ ಮಾರ್ಕ್ನ ಮೇಲೆ 3 ಆಡೋಕ್ಕಾಗಲ್ಲ. ODI T20 ಅಂತ ಬಂದಾಗ ಸೌತ್ ಆಫ್ರಿಕಾದವರು ಟ್ರೈ ಮಾಡಿಬಿಟ್ಟು ಅದಕ್ಕೆ ಬಿಟ್ಟರು ಕೊನೆಗೆ. ಬೇಡ ರಿಕಿಲ್ಟನ್ನೇ ನಂಬರ್ 3ಗೆ ಕಳಿಸೋಣ, ಮಾರ್ಕ್ರಮೇ ಓಪನ್ ಮಾಡಲಿ ಅಂತ. ನಂಬರ್ 3 ಆಡೋಕ್ಕಾಗಲ್ಲ. ಟೆಸ್ಟ್ ಮ್ಯಾಚಲ್ಲಿ ಆಡೋದು ಬೇರೆ ಥರ, ಅಂದರೆ ಅದು ಅಡಾಪ್ಟ್ ಹಾಕ್ಕೊಂಡು ಇಲ್ಲ, ಅದೆಲ್ಲ ಟೈಮ್ ಇಲ್ಲ. ಪವರ್ ಪ್ಲೇ ಮ್ಯಾಕ್ಸಿಮೈಸ್ ಮಾಡಲೇಬೇಕು. ನೋಡೋಣ ಏನು ಮಾಡ್ತಾರಂತ. DC ಬೌಲಿಂಗ್ ಏನು ಗುರು ಸೂಪರ್ ಆಗಿತ್ತು ಇವತ್ತು ಆ್ಯಕ್ಚುಲಿ. ಮುಖೇಶ್ ಕುಮಾರ್ಗೆ ಏನು ವಿಕೆಟ್ಸ್ ಬರಲಿಲ್ಲ, ಬಟ್ ಲುಂಗಿ ಅಂಗಿಡಿ ಮಾಡಿದಂಥ ಬೌಲಿಂಗು ಸೂಪರ್ ಆಗಿತ್ತು. ಡೆತ್ ಇರ್ಬೋದು, ಮಿಡ್ಲ್ ಓವರ್ಸಲ್ಲಿರ್ಬೋದು, ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಆದಮೇಲೆ ನಟರಾಜನ್ನು, ಆ ನಟರಾಜನ್ನು ಹಳೆ ನಟರಾಜನ್ ನೋಡ್ದಂಗಿತ್ತು. ಅಂದರೆ ಆ ರೇಂಜ್ಗೆ ಇನ್ನೂ ಇದಾಗಿಲ್ಲ, ಬಟ್ ರಿಕವರ್ ಆಗ್ತಿರೋದ್ರಿಂದ ಹೋಗ್ತಾ ಹೋಗ್ತಾ ಇವರು ತುಂಬ ಡೇಂಜರಸ್ ಬೌಲಿಂಗ್ ಅಟ್ಯಾಕ್ ಆಗುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ಅದಾದಮೇಲೆ ಇವ್ರಿಗಿಬ್ರಿಗೂ 3 ವಿಕೆಟ್ ಸಿಗುತ್ತೆ. ಸೂಪರಾಗಿ ಮಾಡಿದ್ರು ಆ್ಯಕ್ಚುಲಿ. ಒಂಚೂರು ಲೆಂತ್ ಆ ಕಡೆ ಈ ಕಡೆ ಅಂತೇನಿಲ್ಲ. ಅಂದರೆ ಲುಂಗಿ ಅಂಗಿಡಿದ ಪಾಪ ಸ್ವಲ್ಪ ಪವರ್ ಪ್ಲೇಲಿ ತೊಗೊಂಬಂದಾಗ ಸ್ವಲ್ಪ ಕಷ್ಟಪಟ್ಟರು. ಅಂದರೆ ಅಂದ್ಕೊಂಡಿದ್ದ ಕಡೆಗೆ ಬಾಲ್ ಬಿದ್ರೂ ಮಾರ್ಷ್ ಅಂತ ಪ್ಲೇಯರ್ಸು ಟೇಕ್ ಆನ್ ಮಾಡಿಬಿಟ್ರು ಇವ್ರನ್ನ. ಸೊ ಅದು ಬಿಟ್ಟರೆ ನೀರಲ್ಲಿ ಚೆನ್ನಾಗಿ ಮಾಡಿದ್ರು. ಅಕ್ಷರ್ ಪಟೇಲ್ಗೆ 1 ವಿಕೆಟ್ ಸಿಕ್ತು. ವಿಪ್ರಾಜ್ ನಿಗಮಗೆ 1 ಓವರ್ ಕೊಟ್ಟಿದ್ದು. ಇನ್ನೊಂದು ಕೊಡ್ಬೋದಿತ್ತು ಗುರು ಆ್ಯಕ್ಚುಲಿ ವಿಪ್ರಾಜ್ ನಿಗಮಗೆ. ಯಂಗ್ಸ್ಟರ್ನ ಟ್ರಸ್ಟ್ ಮಾಡ್ಬೋದಿತ್ತು ಇವರು, ಬಟ್ ಗೊತ್ತಿಲ್ಲ ಏನಕ್ಕೆ ಇದು ಮಾಡಿದ್ರು ಅಂತ. ಲಾಸ್ಟ್ ಇಯರು ಅಷ್ಟೇ ಗುರು, ಬೌಲಿಂಗ್ ಕೊಡಲೇ ಇಲ್ಲ ಇವರಿಗೆ. ಸ್ವಲ್ಪ ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು, ಎಕ್ಸ್ಪೋಸ್ ಆಗೋದು. ಅದಾದಮೇಲೆ ಕುಲ್ದೀಪ್ ಯಾದವ್ಗೆ 2 ವಿಕೆಟು. ಅಂದರೆ ಕುಲ್ದೀಪ್ ಯಾದವ್ ಗ್ಯಾರಂಟಿ ಹೊಡ್ಸ್ಕೋತಾರಂತ ಅಂದ್ಕೊಂಡಿದ್ದೆ, ಬಟ್ ಕಂಬ್ಯಾಕ್ ಮಾಡಿದ್ರಲ್ಲ ಬೌಲಿಂಗು ಸೂಪರಾಗಿತ್ತು. ಅವರು 31 ರನ್ಸ್ ಕೊಟ್ಟು 2 ವಿಕೆಟು. ನಂಗೆ ಆ್ಯಕ್ಚುಲಿ ಮುಖೇಶ್ ಕುಮಾರ್ ಆಡ್ತಾರೆ ಅಂತ ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಐದರ್ ನಟರಾಜನ್ ಅವ್ರು ಮುಖೇಶ್ ಕುಮಾರ್ ಇಬ್ಬರಲ್ಲೊಬ್ಬರು ಆಡ್ತಾರೆ. ನಾನು ಪ್ರಿವ್ಯೂಲಿ ಹೇಳಿದ್ನಲ್ಲ, ಫಿಟ್ ಆದರೆ 100% ನಟರಾಜನ್ ಆಡೋದು. ಆ್ಯಂಡ್ ನಾನು ಅಕೀಬ್ ನಬೀನ ಡೆಬ್ಯೂ ಮಾಡಿಸ್ತಾರೆ ಅಂದ್ಕೊಂಡಿದ್ದೆ, ಬಟ್ಟು ನನಗೇನೋ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಮೇ ಬಿ ತುಂಬ ಬೇಗನೆ ಬೇಡ ಅಂತ ಆ ಥರ ಏನಾದರೂ ಅನಿಸಿರ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಇವಾಗ 141ಗೆ ರಾಲ್ ಔಟ್ ಆದಮೇಲೆ ಚೇಸ್ ಮಾಡೋಕ್ಕೆ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸು. ಸ್ಟಾರ್ಟಿಂಗೇನೆ ಹೆವಿ ಶಾಕು. KL ರಾಹುಲ್ ಫ್ಯಾನ್ಸಿಗೆ ಎಸ್ಪೆಷಲಿ ನನ್ನಂಥವನಿಗೆ ಅನ್ಸಿರುತ್ತೆ, ಇದು ಏನು ಗುರು KL ರಾಹುಲ್ ಹಿಂಗೆ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆದರು, ಅದು ಮೊದಲನೇ ಬಾಲು. ಸೊ ಅದು ಒಂಥರ ಅಂದರೆ ಆ್ಯಕ್ಚುಲಿ ಅದು ಆರ್ಮ್ಸ್ ಹಂಗೆ ಆಟೋಮೆಟಿಕ್ಕಾಗಿ ಬಂತು ಅಷ್ಟೇ, ಬಿಡ್ತು ಅದೇ ಥರ ಕೊಟ್ಟಿದ್ರು. ಅವ್ರು ಹಂಗೆ ಇದು ಮಾಡಿದ್ಮೇಲೆ ಅವ್ರಿಗೆ ಅನಿಸುತ್ತೆ ಈ ಶಾರ್ಟಿಗೆಲ್ಲ ಹೋಗ್ಬಾರ್ದಿತ್ತು ಅಂತ. 0 for 1 ಆಗೋಗುತ್ತೆ. ಅದಾದಮೇಲೆ ಏನು ಗ್ರೂಪ್ ನಿತೀಶ್ ರಾಣಾ ಬರ್ತಾರೆ. ಆ್ಯಕ್ಚುಲಿ ನಾನೇನೋ ಅಭಿಷೇಕ್ ಪೊರೆಲ್ನ ಆಡಿಸ್ತಾರಂತ ಅಂದ್ಕೊಂಡಿದ್ದೆ. ಇವ್ರು ನಿತೀಶ್ ರಾಣಾನ ಏನಕ್ಕೆ ಆಡಿಸಿದ್ರು ಗೊತ್ತಿಲ್ಲ. ಮೇ ಬಿ ಡೆಲ್ಲಿ ಬಾಯ್ ಅದಕ್ಕೋಸ್ಕರನೇ ಏನಾದರೂ ಆಡಿಸಿದ್ರ ಅಂತ. ಯಾಕಂದರೆ ಪೊರೆಲ್ಲು ಪವರ್ ಪ್ಲೇನ ಚೆನ್ನಾಗಿ ಮ್ಯಾಕ್ಸಿಮೈಸ್ ಮಾಡೋರು ಕಂಪ್ಯಾರಿಟಿವ್ಲಿ. ನಿತೀಶ್ ರಾಣಾನು ತುಂಬ ಕಷ್ಟಪಟ್ಟರು ಗುರು, ಏನು ಅಷ್ಟೊಂದು ಆಡೋದಕ್ಕಾಗಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿದ್ರು ಆ್ಯಕ್ಚುಲಿ. ಅಂದ್ಕೊಂಡಿದ್ದು ಒಂದು ಬಾಲು ಕರೆಕ್ಟಾಗಿ ಮಿಡಲ್ ಆಗ್ತಿರ್ಲಿಲ್ಲ. ಆ ಕಡೆ ಪತ್ತುಮ್ ನಿಸನ್ಕನೂ ಔಟ್ ಆಗೋದ್ರು, ಅವ್ರಿಗೂ ಏನೂ ಮಾಡೋದಕ್ಕಾಗಲಿಲ್ಲ. ಆ ಟೈಮಲ್ಲಿ ಒಂಥರ ಹೆವಿ ಪ್ರೆಷರ್ ಸಿಚುವೇಷನ್ನೆಲ್ಲ ಇದ್ರು. ಬೇಗ ಬರ್ತಾರೆ ಅಕ್ಷರ್ ಪಟೇಲು, ಅವ್ರನ್ನೇ ಪಾಪ ಪ್ರಮೋಟ್ ಮಾಡಿಕೊಂಡು. ಗುರು ಕ್ಯಾಪ್ಟನ್ಸು ಒಂದೊಂದ್ಸತಿ ಹಿಂಗಿದ್ರೇ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಬೌಲಿಂಗ್ ಅಂತ ಬಂದಾಗ ನಾನೇ ಪವರ್ ಪ್ಲೇಲಿ ಆಗ್ತೀನಿ ಅಂತ ಬಂದರು, ಬ್ಯಾಟಿಂಗ್ ಅಂತ ಬಂದಾಗ ನಾನೇ ಆಡ್ಕೊಡ್ತೀನಿ ಅಂತ ಬಂದರು. ಬಟ್ ಆ ಬಾಲಿಗೆ ಬೋಲ್ಡ್ ಆಗ್ತಾರೆ ಅಕ್ಷರ್ ಪಟೇಲು. ಅದು ಹೆಂಗೆ ಬಂತು ಅಂತ ಅವ್ರಿಗೆ ಅದು ಎಕ್ಸ್ಪೆಕ್ಟೆಡ್ ಇಲ್ಲ. ಬಟ್ಟು ಅನ್ಫಾರ್ಚುನೇಟ್ಲಿ ಅವರು ಔಟಾಗಿ ಹೋಗ್ತಾರೆ. ಅಲ್ಲಿಂದ ಸ್ವಲ್ಪ 4 ವಿಕೆಟ್ ಬಿದ್ದೋದ್ಮೇಲೆ ಯಾಪ ಇದು DC ಸೋತ್ಬಿಡುತ್ತಾ ಅನ್ಸ್ಬಿಟ್ಟಿತ್ತು. ಯಾಕಂದರೆ ಪವರ್ ಪ್ಲೇಲಿ ಇವರಿಗೆ ಅಷ್ಟು ಕರೆಕ್ಟಾಗಿ ಸ್ಟಾರ್ಟ್ ಬರಲಿಲ್ಲ. ಅಲ್ಲಿ LSGಗೆ ಏನಾಯಿತು ಅಂದರೆ ಇರೋದ್ರಲ್ಲಿ ಪವರ್ ಪ್ಲೇಲಿ ಸ್ವಲ್ಪ ಬಂತು ರನ್ಸು, ಅದೇ ಅವ್ರಿಗೆ ಅಲ್ಲಿ ಮೈನು ಇದಾಗಿದ್ದು. ಇಲ್ಲಾಂದ್ರೆ ಇನ್ನೂ ಟ್ರಬಲ್ಗೆ ಹೋಗ್ಬಿಡೋರು. ಬಟ್ ಇವ್ರಿಗೆ ಎಲ್ಲಿ ಟಾಪ್ 3 ಸರಿಯಾಗಿ ಕ್ಲಿಕ್ಕೇ ಆಗಲಿಲ್ಲ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ರಿಜ್ವಿ ಬರ್ತಾರೆ. ಕೆಲವೊಬ್ರಿಗೆ ಅನಿಸಿರುತ್ತೆ, ಎಸ್ಪೆಷಲಿ ನನ್ನನ್ನು ಸೇರಿ ನಾನು ಹೇಳ್ತಿರೋದು, ಇವ್ರು ಬರಬೇಕಿತ್ತಲ್ಲ ನಮ್ಮ ಅಶುತೋಷ್ ಶರ್ಮಾ, ಇವ್ರು ಏನಕ್ಕೆ ಬಂದಿಲ್ಲ, ರಿಜ್ವಿ ಬಂದಿದ್ದಾರಲ್ಲ ಅಂತ. ಬಟ್ ಇವ್ರು ಆಡ್ದಂಥ ಇನ್ನಿಂಗ್ಸು ಸೂಪರಾಗಿ ಕ್ಲೀನಾಗಿ ಹ್ಯಾಂಡಲ್ ಮಾಡಿದ್ರು ಪ್ರೆಷರ್ ಸಿಚುವೇಷನ್ನ. ಯಾವ ಥರ ಆಡ್ಬೇಕು ನಿಧಾನಕ್ಕೆ ಆಡಿಕೊಂಡು. ಅದಾದಮೇಲೆ ಸ್ಟಬ್ಸು ಅಷ್ಟೇ. ಇನಿಷಿಯಲಿ ತುಂಬ ಸ್ಲೋ ಆಗಿ ಆಡ್ತಾರೆ ಸ್ಟಬ್ಸು, ರನ್ನ ಬಾಲ್ ಥರ ಆಡ್ತಿರ್ತಾರೆ. ಆ ಕಡೆಯಿಂದ ಗುರು ಇವ್ರದ್ದು ಹೆಂಗಂದರೆ 10ನೇ ಓವರ್ ತನಕ ನಿಧಾನಕ್ಕೆ ಆಡ್ತಿರ್ತಾರೆ. ರಿಜ್ವಿನೂ ಅಷ್ಟೇ. ಮಧ್ಯ ಒಂದು ಸ್ವಲ್ಪ ಬೌಂಡ್ರೀಸ್ ಬರ್ತಿರುತ್ತೆ, ಆಮೇಲೆ ಶುರು ಮಾಡ್ಕೋತಾರೆ. ರಿಜ್ವಿ ಸೂಪರಾಗಿ ಆಡಿದ್ರು. 47 ಬಾಲ್ಸಿಗೆ 70 ರನ್ಸು, 5 4 4 6 ಚೆನ್ನಾಗಿತ್ತು ಆ್ಯಕ್ಚುಲಿ. ಅವರು ಹೊಡೆದಂಥ ಶಾರ್ಟ್ಸು ಸೂಪರಾಗಿತ್ತು. ಅದಾದ್ಮೇಲೆ ಸ್ಟಬ್ಸು ಆಮೇಲೆ ಅವರು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ಗೇಮ್ ಇನ್ನೇನು ಬಂತು ಅಂತ ಗೊತ್ತಾಗೋಯ್ತಲ್ಲ. ಸೊ ಇದೆಲ್ಲ ಅವರು 32 ಬಾಲ್ಸಿಗೆ 39 ರನ್ಸು. ಸ್ಟ್ರೈಕ್ ರೇಟ್ ಎಲ್ಲ ಮ್ಯಾಟ್ರ್ ಆಗೋಲ್ಲ, ಮೇಯ್ನು ಚೇಸ್ ಅಷ್ಟೇ ಇವತ್ತು ಇಂಪಾರ್ಟೆಂಟ್ ಆಗಿದ್ದು. ಅದಾದಮೇಲೆ ಇನ್ನೇನು ಗುರು ಆರಾಮಾಗಿ 17.1 ಓವರ್ಸಲ್ಲೇ ಚೇಸ್ ಮಾಡ್ತಾರೆ. ಇವ್ರು ಬೌಲಿಂಗ್ ಅಂತ ಬಂದಾಗ ಶಮ್ಮಿಗೆ 1 ವಿಕೆಟ್ ಸಿಗುತ್ತೆ. ಸ್ವಲ್ಪ ಇರೋದ್ರಲ್ಲಿ ಚೆನ್ನಾಗೇ ಮಾಡಿದ್ರು ಆ್ಯಕ್ಚುಲಿ ಶಮ್ಮಿ. ನಾನು ಯಾವ ಥರ ಮೈಂಡ್ ಸೆಟಲ್ಲಿ ಬರ್ತಾರಂತ ಅಂದ್ಕೊಂಡಿದ್ದೆ, ಬಟ್ಟು ಇವ್ರಿಗೆ ಆ ಪವರ್ ಪ್ಲೇನಲ್ಲಿ ಸ್ವಲ್ಪ ಇನ್ನೂ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ಬೋದಿತ್ತು.
ಆ ಸಿ ಮೂಮೆಂಟ್ ಏನಿತ್ತು, ಅಂದರೆ ಇವರು ಬೇರೆ ಬೇರೆ ಥರ ಡೆಲಿವರೀಸ್ ಹಾಕಕ್ಕೆ ಟ್ರೈ ಮಾಡೋರು, ಅದೆಲ್ಲ ಶಮ್ಮಿಗೆ ಸೂಟ್ ಆಗಲ್ಲ. ಕರೆಕ್ಟಾಗಿ ಸ್ಟಂಪ್ ಮೇಲೆ ಇರಬೇಕು. ಅವರು ಮಾಡಿದಂಥ ಬೌಲಿಂಗು ಇವತ್ತು ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ, ಬಟ್ ಓಕೆ, ಒಂದು ರೇಂಜಿಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರು ಶಮ್ಮಿ. ಪ್ರಿನ್ಸ್ ಯಾದವ್ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಇವತ್ತು. ಅದಾದಮೇಲೆ ಅವ್ರಿಗೊಂದು 2 ವಿಕೆಟ್ ಸಿಗುತ್ತೆ. ಮೊಹಸಿನ್ ಖಾನಿಗೆ 19 ರನ್ ಕೊಟ್ಟು ಅವ್ರಿಗೊಂದು ವಿಕೆಟ್ ಸಿಗುತ್ತೆ. ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಮೊಹಸಿನ್ ಖಾನು ಅಷ್ಟೇ. ನಾನೇನೋ ಆವೇಶ್ ಖಾನು, ದಿಗ್ವೇಶ್ ರಥ್ ಇವರೆಲ್ಲ ಆಡಿಸ್ತಾರೆ ಅಂದ್ಕೊಂಡ್ರೆ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಚುಲಿ ಬೌಲಿಂಗು ಚೆನ್ನಾಗಿ ಮಾಡಿದ್ದಾರೆ ಗುರು. ಬಟ್ ಆಮೇಲೆ ಅದೇ ಹೊಡೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಬ್ದುಲ್ ಸಮದ್, ಶಹಬಾಜ್ ಅಹಮದ್ ಇವರೆಲ್ಲ ಸ್ವಲ್ಪ ಇರೋದ್ರಲ್ಲಿ ಬೌಲಿಂಗ್ ಮಾಡಿದ್ರು, ಎಲ್ಲ ಕಾಸ್ಟ್ಲಿನ ಆಗಿಬಿಟ್ರು. ಯಾರೂ ಅಷ್ಟು ಇದು ಮಾಡೋದಕ್ಕಾಗಲಿಲ್ಲ. ಕೊನೆಗೆ ಮಾರ್ಕ್ರಮ ಬಂದು 1 ಓವರ್ ಹಾಕ್ತಾರೆ ಸುಮ್ಮನೆ ಅಷ್ಟೇ. ಆ ರೇಂಜಿಗೇನು ಮೇಯ್ನ್ ಪೇಸರ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ಅಷ್ಟು ಬಿಟ್ಟರೆ ಸ್ಪಿನ್ನರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆದರು. ಬಟ್ ಇನ್ನೇನು ಗುರು, 140 ಎಲ್ಲ ಇಟ್ಕೊಂಡ್ಬಿಟ್ಟು ಬಂದುಬಿಟ್ಟು ಡಿಫೆಂಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬಟ್ ಇವ್ರಿಗಿರೋಂಥ ಪೇಸ್ ಇವತ್ತು ಆ್ಯಕ್ಚುಲಿ ಚೆನ್ನಾಗೇ ಮಾಡಿದ್ರು. ಸೊ ಏನು ಗುರು, ಆರಾಮಾಗಿ ಅಂದರೆ ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರು, ಬಟ್ ಆಮೇಲೆ ಆರಾಮಾಗಿ ಚೇಸ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ನೋಡೋಣ ನೆಕ್ಸ್ಟ್ ಗೇಮ್ಸ್ ಎಲ್ಲ ಯಾವ್ಯಾವ ಥರ ಮಾಡ್ತಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅಂತ. ನಾನು ಹೇಳ್ತೀನಿ ಗುರು, ಈ ಓಪನಿಂಗ್ ಕಾಂಬಿನೇಷನ್ ಹೊಡೆದಾಕಿದ್ರೆ ಕಷ್ಟ ಇದೆ. ಆಮೇಲೆ ನಾನು ಹೇಳಿದ್ದೆ ಬಾಟಮ್ 3 ಎಂಡ್ ಮಾಡ್ತಾರೆ ಅಂತ, ಮೇ ಬಿ ಲಾಸ್ಟ್ ಪೊಸಿಷನ್ಗೆ ಹೋಗ್ಬಿಡ್ತಾರೆ. ಚೆನ್ನಾಗಿ ಆಡೋ ಕಾಂಬಿನೇಷನ್ನ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಮಾರ್ಕ್ರಮ್ ಆ್ಯಂಡ್ ಮಾರ್ಷು ಥ್ರೆಟ್ಟು ಗೇಮ್ನ ತೊಗೊಂಡೋಗ್ಬಿಡ್ತಾರೆ ಅಂಥ ಕಾಂಬಿನೇಷನ್ನ ಹೊಡಿತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಇದಿಷ್ಟಾಗಿತ್ತು DC ವರ್ಸಸ್ LSG ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್